ಬೆಂಗಳೂರಿನ ಸೆಂಟ್ರಲ್ ಜೈಲ್ ಒಳಗಿನ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಂದ ದರ್ಶನ್ ಆಪ್ತ ನಟ ಧನ್ವೀರ್ ಅವರನ್ನ ವಿಚಾರಣೆ ಮಾಡಲಾಗಿದೆ. ಮೂರ್ಖಾಸಿನ್ ಮಾನ ಮರ್ಯಾದೆ ಇತ್ತಲ್ಲ, ಅದು ಈಗ ಆಲ್ರೆಡಿ ಕೊಚ್ಕೊಂಡು ಹೋಯ್ತಲ್ಲ ಸರ್ಕಾರದ್ದು ಮತ್ತೆ ಪೊಲೀಸ್ ಇಲಾಖೆದು. ಆ ವಿಡಿಯೋ ವೈರಲ್ ಆದ್ವಲ್ಲ, ಆ ವಿಡಿಯೋ ವೈರಲ್ ಹಿಂದೆ ಇರುವಂತದ್ದು ಧನ್ವೀರ್ ಅನ್ನುವಂತ ಕಾರಣಕ್ಕೋಸ್ಕರ ವಿಚಾರಣೆಯನ್ನ ಮಾಡಲಾಗಿದೆ ಅಂತೆ. ಅವ್ರ ಮೇಲೆ ಆರೋಪ ಬಂದಿದೆ. ದರ್ಶನ್ಗೆ ಸಿಗದ ಹೈಫೈ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದ್ದಕ್ಕೆ ಕೋಪಗೊಂಡು ವಿಡಿಯೋಗಳನ್ನ ವೈರಲ್ ಮಾಡಲಾಯ್ತಾ ಅಂತ. ಆಕ್ಚುಲಿ ಧನ್ವೀರ್ ಈ ರೀತಿಯಾಗಿ ವಿಡಿಯೋಗಳನ್ನ ವೈರಲ್ ಮಾಡದೆ ಹೋಗಿದ್ದಿದ್ರೆ ಅವರ ಬಣ್ಣನೆ ಬಯಲಾಗ್ತಾ ಇರಲಿಲ್ಲ. ಸ್ಟ್ರಿಕ್ಟ್ ಆಗಿರುವಂತ ಪೊಲೀಸ್ ಆಫೀಸರ್ಸ್ಗಳಪ್ಪ ಅಲ್ಲಿರುವಂಥದ್ದು, ಏನ್ ಖಡಕ್ ಆಫೀಸರ್ಸ್ಗಳು, ಜೈಲಿನ ಅಧಿಕಾರಿಗಳು ಅಂತ ಅನ್ಕೊಳ್ಬೇಕಾಗಿತ್ತು. ಎಲ್ಲವನ್ನು ಮಾರ್ಕೊಂಡಿರುವಂತ ಅಧಿಕಾರಿಗಳು ಅಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಜೈಲಧಿಕಾರಿ ಮೂಲಕ ವಿಡಿಯೋ ಪಡೆದು ವೈರಲ್ ಮಾಡಿರುವಂತ ಶಂಕೆ ಅಂತ ಹೇಳಲಾಗ್ತಾ ಇದೆ. ಕೆಲ ರೌಡಿಗಳಿಂದಲೂ ವಿಡಿಯೋ ಪಡೆದು ವೈರಲ್ ಮಾಡಿರುವಂತ ಶಂಕೆ. ನಟ ಧನ್ವೀರ್ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ ಸಿಸಿಬಿ ಪೊಲೀಸರು. ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ. ಇದರಲ್ಲಿ ಏನ್ ತಪ್ಪಂತೂ ಇಲ್ವಪ್ಪ, ಏನ್ ತಪ್ಪಿದೆ ಇದರಲ್ಲಿ? ವಿಡಿಯೋಗಳು ವೈರಲ್, ಅಕಸ್ಮಾತ್ ಧನ್ವೀರ್ ಅವರೇ ವಿಡಿಯೋಗಳನ್ನ ವೈರಲ್ ಮಾಡಿದ್ರೆ ಏನ್ ತಪ್ಪಿದೆ ಇದರಲ್ಲಿ? ಯಾಕಂದ್ರೆ ಇವ್ರು ಬಣ್ಣ ಬಯಲಾಯ್ತು ಅಂತನಾ, ಸರ್ಕಾರಕ್ಕೆ ಮುಜುಗರ ಆಯ್ತು ಅಂತನಾ? ಬೆಳಗಿನ ಜಾವ 3 ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇದ್ರಂತೆ ಧನ್ವೀರ್ ಅವರು. ಏರ್ಪೋರ್ಟ್ನಲ್ಲಿ ಧನ್ವೀರ್ ಯಾಕಿದ್ರು ಅನ್ನುವಂಥದ್ದು ಪ್ರಶ್ನೆ ಅಂತೆ ಸಿಸಿಬಿ ಆಫೀಸರ್ಸ್ಗಳಿಗೆ. ಸಿಕ್ಕಿ ಬೀಳುವಂತ ಭಯದಿಂದ ಎಸ್ಕೇಪ್ ಯತ್ನ ಮಾಡಿದ್ರ ಧನ್ವೀರ್ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಹಾಕ್ತಾ ಇದ್ದಾರೆ. ಸಿಕ್ಕಿ ಬೀಳ್ತಾರೋ ಬಿಟ್ರೋ, ಸಿಕ್ಕಿ ಬಿದ್ದಿದ್ದು ಯಾರು ಇಲ್ಲಿ? ಬಣ್ಣ ಬಯಲಾಗಿದ್ದು ಯಾರ್ದು? ಪೊಲೀಸ್ ಇಲಾಖೆದು, ಜೈಲಧಿಕಾರಿಗಳದ್ದು, ಧನ್ವೀರ್ದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಧನ್ವೀರ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸಿಸಿಬಿ ವಿಚಾರಣೆ ಮುಗಿಸಿ ಬಂದಾಕ್ಷಣ ಪೋಸ್ಟ್ ಅನ್ನ ಹಾಕಿರುವಂತದ್ದು. ದರ್ಶನ್ ಜೊತೆಗಿನ ಉಸಿರು ಇರೋವರೆಗೂ ನಿಲ್ತೀನಿ ಅಂತ ಹಾಕಿದ್ದಾರೆ. ದರ್ಶನ್ ಜೊತೆಗಿನ ಫೋಟೋವನ್ನ ಹಾಕಿ ಉಸಿರು ಇರೋವರೆಗೂ ನಿಲ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ ಜೊತೆ ಕಡೆ ತನಕ ನಿಲ್ತೀನಿ ಅಂತ ನಟ ಧನ್ವೀರ್ ಹೇಳಿರುವಂಥದ್ದು. ದರ್ಶನ್ ಜೊತೆಗಿನ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ. ವಿಚಾರಣೆ ಮುಗಿಸಿ ಬರ್ತಿದ್ದ ಹಾಗೆ ಫೋಟೋ ಹಾಕಿ, ದರ್ಶನ್ ಜೊತೆಗಿನ ಫೋಟೋವನ್ನ ಹಾಕಿ ಕೊನೆವರೆಗೂ ಅನ್ನೋದಕ್ಕಿಂತ ಉಸಿರು ಇರೋವರೆಗೂ ನಿಲ್ತೀನಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದರ್ಶನ್ ಜೊತೆಗಿದ್ದಂಥವ್ರು ಎಲ್ಲರೂ ಕೂಡ ನಿಧಾನವಾಗಿ ಎಲ್ಲ ಸೈಡಿಗೆ ಸರ್ಕೊಂಡಿದ್ದು ನೋಡಿದೆ. ಆ ಸಂದರ್ಭದಿಂದಲೂ ಕೂಡ ದರ್ಶನ್ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿರುವಂಥ ಯಾರಾದರೂ ಒಬ್ಬ ನಟ ಇದ್ರೆ ಅದು ಧನ್ವೀರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬರೀ ಖುಷಿಲಿರೋದು ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ಜೊತೆಲಿ ನಿಂತ್ಕೊಳ್ಳುವಂಥವನ್ನೇ ನಿಜವಾದ ಸ್ನೇಹಿತ ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧನ್ವೀರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ದರ್ಶನ್. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಗೆ ಯಾಕಪ್ಪ ದರ್ಶನ್ ವಿಚಾರದಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಕಾಣಿಸ್ಕೊಳ್ಳುವಂಥದ್ದು, ಬೇರೆ ರೀತಿಯಲ್ಲಿ ಬಿಂಬಿಸ್ಬಿಟ್ರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನ ಹಿಂದೆ ನಿಂತ್ಕೊಂಡು ಬಗ್ ನೋಡ್ತಾ ಇರುವಂಥದ್ದು ಗಮನಿಸಿದ್ವಿ. ಆದರೆ ಧನ್ವೀರ್ ದರ್ಶನ್ ಅವರು ಅರೆಸ್ಟ್ ಆದಾಗಿನಿಂದಲೂ ಕೂಡ, ಜೈಲಿಗೆ ಹೋದಾಗಿನಿಂದಲೂ ಕೂಡ ಅವ್ರ ಜೊತೆಲಿ ಯಾವ ರೀತಿಯಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಗಮನಿಸ್ತಾನೆ ಇದ್ದೀವಿ. ಅವರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮಣ್ಣ ದರ್ಶನ್ ಅವ್ರ ಜೊತೆ ಇರ್ತೀವಿ, ಉಸಿರಿರೋ ತನಕ ಅಂತ ಒಂದು ಸಾಂಗಿನ ಲೈನ್ ಬರುತ್ತಲ್ಲ, ಅದನ್ನೇ ಪರ್ಟಿಕ್ಯುಲರ್ಲಿ ಹೈಲೈಟ್ ಮಾಡೇ ಹಾಕಿದ್ದಾರೆ. ಇದ್ದೇ ಇರ್ತೀನಿ, ಅದು ಎಂಥದ್ದೇ ಸಂದರ್ಭ ಬರಲಿ, ದರ್ಶನ್ ಅವ್ರ ಜೊತೆಲಿ ನಿಂತ್ಕೊಳ್ತೀನಿ ಅನ್ನುವಂಥ ರೀತಿಯಾದಂಥ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ದರ್ಶನ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಜೈಲಿನ ಅನಾಚಾರಗಳು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅನ್ನುವಂಥ ವಿಡಿಯೋಗಳು ವೈರಲ್ ಆದ ಬಳಿಕ ಇದರ ಹಿಂದೆ ಧನ್ವೀರ್ ಕೈವಾಡ ಇದೆ ಅಂತ ಆರೋಪವನ್ನ ಮಾಡ್ತಾ ಸಿಸಿಬಿ ಅವರು ಅವರನ್ನ ವಶಕ್ಕೆ ಪಡೆದಿದ್ರಲ್ಲ, ಯಾವ ರೀತಿಯ ವಿಚಾರಣೆಯನ್ನ ಮಾಡಲಾಯ್ತಂತೆ, ಏನಾದರೂ ಕ್ಲೂಗಳು ಸಿಕ್ಕದ್ವಂತ, ಅದಾದ್ಮೇಲೆ ಧನ್ವೀರ್ ಅವ್ರನ್ನ ಮತ್ತೇನಾದರೂ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆಯಾ? ಏನು ಅಪ್ಡೇಟ್ಸ್ ಇದೆ? ಪೃಥ್ವಿರಾಜ್, ಸೆಂಟ್ರಲ್ ಜೈಲ್ ಪರತ್ಪನಗರದಲ್ಲಿ ವೈರಲ್ ಆದಂಥ ವಿಡಿಯೋಗಳ ಸಂಬಂಧಪಟ್ಟಂತೆ ಗೃಹ ಸಚಿವರು ಬಹಳ ಗಂಭೀರವಾಗಿ ತೆಗೆದುಕೊಂಡ್ರು. ಇವತ್ತು ಬಹಳ ಬೆಳವಣಿಗೆ ಆಗಿರುವಂಥದ್ದು ಅಂದರೆ ಹಿಂದೆ ದರ್ಶನ್ ರಾಜತಿಥ್ಯದ ಫೋಟೋ ವೈರಲ್ ಆದಂತಹ ಸಂದರ್ಭದಲ್ಲಿ ಇವತ್ತು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಅಧಿಕಾರಿಗಳ ನೇಮಕ ಆಗಿರೋದು, ವರ್ಗಾವಣೆ ಆಗಿರ್ಬೋದು, ಜೊತೆಯಲ್ಲಿ ಸಸ್ಪೆಂಡ್ ಮಾಡಿರುವಂತಹ ಒಂದು ವಿಚಾರ ಏನಿದೆ, ಜೊತೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಒಂದು ರೂಪುರೇಷೆಯನ್ನು ಪ್ಲಾನ್ ಮಾಡಿದ್ರು, ಅದನ್ನು ಆ ಸಂದರ್ಭದಲ್ಲಿ ಮಾಡಿದ್ರೆ ಇವತ್ತು ಈ ವಿಡಿಯೋಗಳ ವೈರಲ್ ಆಗಿರ್ಬೋದು ಅಥವಾ ರೆಕಾರ್ಡ್ ಮಾಡುವಂಥ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಒಂದು ಭಯದ ರೀತಿಯಲ್ಲಿ, ಜೊತೆಯಲ್ಲಿ ಅವರ ಕರ್ತವ್ಯದ ರೀತಿಯಲ್ಲೂ ಕೂಡ ಅಷ್ಟೇ ಒಂದು ಸ್ಪಷ್ಟವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಈಗ ವೈರಲ್ ಆಗಿರುವಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಸಸ್ಪೆಕ್ಟ್ ಏನಿತ್ತು, ಅದ್ರ ಜೊತೆಗೆ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ಅದರಲ್ಲಿ ನಟ ಧನ್ವೀರ್ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅನ್ನೋ ಅನುಮಾನಿತ ಮೇಲೆಗೆ ಮಧ್ಯರಾತ್ರಿ ಅವರನ್ನ
ವಶಕ್ಕೆ ಪಡೆದು ವಿಚಾರಣೆಯನ್ನ ಬೆಳಗ್ಗೆ 11:30 ಕೂಡ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಅವರ ಮೊಬೈಲಲ್ಲಿ ಯಾವುದೇ ರೀತಿಯಾದಂತಹ ವೈರಲ್ ಮಾಡಿರುವುದಕ್ಕೆ ಸಂಬಂಧಪಟ್ಟಂತೆ ಅದರ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಜೊತೆಯಲ್ಲಿ ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಕೂಡ ಅವರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈ ವಿಡಿಯೋಗಳ ವೈರಲ್ ಆಗಿರಬಹುದು, ಜೊತೆಗೆ ವಿಡಿಯೋಗಳು ಸಿಕ್ಕಿರುವಂತಹ ವಿಚಾರ ಆಗಿರ್ಬೋದು, ಮತ್ತೆ ರೆಕಾರ್ಡೆಡ್ ಮಾಡಿರುವಂತದ್ದು, ಮತ್ತೆ ಮೊಬೈಲ್ಗಳನ್ನ ಯಾರು ಕೊಟ್ಟಿದ್ದಾರೆ ಜೈಲಲ್ಲಿ, ಇವೆಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ವೈರಲ್ ಆದಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಕಡೆ ಜೈಲಾಧಿಕಾರಿಗಳು ಆಂತರಿಕ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಗೃಹ ಸಚಿವರು ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಈಗ ಸಿಸಿಬಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ 3 ಆಯಾಮದಲ್ಲಿ ಕೂಡ 3 ಟೀಮ್ಗಳು ಈಗ ರಚನೆ ಆದಂತಾಯ್ತು. ಈಗ ಅವರು ಕೂಡ ಈಗ ಇನ್ವೆಸ್ಟಿಗೇಷನ್ ನಡೆಸ್ಲಾ ಅಂತ ಇರುವಂತದ್ದು. ಆದ್ರೆ ಇಲ್ಲಿ ನಟ ಧನ್ವೀರ್ ವಿಚಾರ ಬಂದಿರುವಂತದ್ದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಅವರು ಯಾಕೆ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ, ಸಿಸಿಬಿ ಪೊಲೀಸರು ಅವರನ್ನ ಯಾಕೆ ಸಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ಒಂದು ವಿಚಾರ ಸಾಕಷ್ಟು ಬೆಳಗ್ಗೆನಲ್ಲೂ ಕೂಡ ಮಾಹಿತಿ ಅಂದ್ರೆ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಏನಂತಂದ್ರೆ, ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಕೊಡುವಂತ ವಿಚಾರದಲ್ಲಿ ಜೈಲಿನ ಅಧಿಕಾರಿಗಳು ಕನಿಷ್ಠ ಅಂದ್ರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ಒಳಗಡೆ ಇರುವಂತ ಎಲ್ಲರಿಗೂ ಕೂಡ ವ್ಯವಸ್ಥೆ ಬೇಕಾದಂತ ವ್ಯವಸ್ಥೆಗಳನ್ನ ಕಲ್ಪಿಸಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿರಬಹುದು ಅನ್ನೋ ಅನುಮಾನದ ಮೇಲೆಗೆ ಅವರನ್ನ ಸಸ್ಪೆಕ್ಟ್ ಮಾಡಿದ್ರು ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೊಬೈಲ್ ಅಲ್ಲಿ ಯಾವುದು ಕೂಡ ಕ್ಲೂ ಅಂದ್ರೆ ಅವರು ಶೇರ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಡಿಯೋಗಳ ವೈರಲ್ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಓರ್ವ ಅಧಿಕಾರಿ ಜೊತೆಯಲ್ಲಿ ಕೆಲವು ಅಕಸ್ಮಾತ್ ಓಕೆನಪ್ಪ, ಇಲ್ಲಿ ಧನ್ವೀರೇ ವೈರಲ್ ಮಾಡಿದ್ದಾರೆ ಅನ್ಕೊಂಡ್ರೆ ಅದೇನ್ ತಪ್ಪ? ಈಗೇನು ಅವ್ರನ್ನೇನು ಅರೆಸ್ಟ್ ಮಾಡ್ಬಿಟ್ಟು ಶಿಕ್ಷೆ ಕೊಡ್ಲಿಕ್ಕಾಗತ್ತಾ? ಏನಾಗ್ಬೋದು ಅಕಸ್ಮಾತ್ ಇವರೇ ಮಾಡಿದ್ದಾರೆ ಅನ್ನಂಗೆ ಆದ್ರೆ? ಪೃಥ್ವಿರಾಜ್, ಒಂದು ವಿಚಾರ ಅಂತಂದ್ರೆ ಇಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಈ ಒಂದು ಜೈಲಿನ ಒಂದು ವಿಡಿಯೋಗಳ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಆ ವೈರಲ್ ಮಾಡೋದು ಒಂದು ಹಂತ ಆದ್ರೆ ಅದರಲ್ಲಿ ರೆಕಾರ್ಡೆಡ್ ಮಾಡಿ ಅಂದ್ರೆ ಇದು 2023ರ ವಿಡಿಯೋಗಳು ಅಂತೇಳಿ ಈಗ ಅದನ್ನು ವೈರಲ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಯಾವ್ಯಾವ ಹಂತದಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತೇಳಿ, ಯಾವ ಕಾರಣಕ್ಕೆ, ಉದ್ದೇಶ ಏನು, ವೈರಲ್ ಮಾಡಿರುವಂತ ಒಂದು ಉದ್ದೇಶ ಏನಿತ್ತು, ಮತ್ತೆ ಇದು ರೆಕಾರ್ಡೆಡ್ ಆಗಿರುವಂತದ್ದು, ಮತ್ತೆ ಯಾವ ರೀತಿಯಲ್ಲಿ ಡಿವೈಸ್ ಅಲ್ಲಿ ಅದನ್ನ ಸೇವ್ ಮಾಡಿಡಲಾಗಿತ್ತು, ಇದು ಯಾರಿಂದ ಯಾರಿಗೆ ಸೇವ್ ಮಾಡಿ ಅದನ್ನ ಯಾರಿಗೆ ಕಳಿಸಲಾಗಿದೆ, ಅದರ ಉದ್ದೇಶ, ಅದರ ಪರಿಣಾಮಗಳೇನು ಅನ್ನೋದು ಕೂಡ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಒಂದ್ ವೇಳೆ ಇಲ್ಲಿ ಪ್ರಮುಖವಾಗಿ ನಾನು ಪ್ರಾಥಮಿಕವಾಗಿ ಹೇಳುವಂತದ್ದು ಅಂದ್ರೆ ಸಿಸಿಬಿ ಇನ್ವೆಸ್ಟಿಗೇಷನ್ ಅಲ್ಲಿ ನಟ ಧನ್ವೀರ್ ವಿಚಾರಣೆಯ ಸಂದರ್ಭದಲ್ಲಿ ಆತನ ಮೊಬೈಲ್ ಇಂದ ಶೇರ್ ಆಗಿರುವಂತಹದ್ದಾಗಿರ್ಬೋದು ಅಥವಾ ಆತನಿಗೆ ಯಾರಾದ್ರೂ ಕಳಿಸಿರುವಂತದ್ದಾಗಿರ್ಬೋದು, ಯಾವುದೇ ರೀತಿಯಾದಂತಹ ಕ್ಲೂ ಸಿಕ್ಕಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಒಂದು ವೇಳೆ ಅಂದ್ರೆ ಜೈಲಿನ ಒಂದು ವಿಡಿಯೋಗಳು ವೈರಲ್ ಆದ್ರೆ ಅಲ್ಲಿ ಅಧಿಕಾರಿಗಳ ಒಂದು ಅವರ ಕರ್ತವ್ಯ ಲೋಪ ಮತ್ತೆ ಅವರ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನ ತೆಗೆದುಕೊಂಡು ಮಾಡಿದ್ದಾರೆ ಅಂತೇಳಿ. ಆದ್ರೆ ಇಡೀ ಒಂದು ಸೆಂಟ್ರಲ್ ಜೈಲ್ ಪರಪ್ ನಗರದಲ್ಲಿ 5,000 ಮಂದಿ ಕೈದಿಗಳಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನ್ ಪವರ್ ಅನ್ನ ಕೊಡಬೇಕಾಗುತ್ತೆ, ದಕ್ಷ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಬೇಕಾಗುತ್ತೆ, ಮತ್ತೆ ಯಾವ್ಯಾವ ಸಿಬ್ಬಂದಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ, ಯಾರಾದ್ರೂ ದುಡ್ಡು ತಗೊಂಡು ಮೊಬೈಲ್ ಗಳನ್ನ ಕೊಡ್ತಾ ಇದ್ದಾರೆ, ಯಾರು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇರುವಂತದ್ದು. ಆದ್ರೆ 2023 ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳು ಆಗಲೇ ವೈರಲ್ ಆಗಬೇಕಾಯಿತು. ಆದ್ರೆ ಅದು ಡಿವೈಸ್ ಅಲ್ಲಿ ಇದ್ದು ಈಗ ವೈರಲ್ ಆಗಿರುವಂತಹ ಕಾರಣ ಏನು, ಅದರ ಉದ್ದೇಶ ಏನು, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಬರಬೇಕಾಗುತ್ತೆ. ಸರಿ ತಪ್ಪು ಅನ್ನೋಕ್ಕಿಂತ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಪೊಲೀಸರಿಗೆ ಪ್ರಾಥಮಿಕವಾಗಿ ಅವ್ರು ಡೈರೆಕ್ಟ್ ಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಿರುವಂತದ್ದು. ಸದ್ಯ ಧನ್ವೀರ್ ಅನ್ನ ಮತ್ತೆ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಸೂಚನೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.